ಈ ಪರ್ಪಲ್ ಪಂಡ ಮೈಕ್ ಇಂಡಿಯಾದಲ್ಲಿ ಸಿಗಲ್ಲ, US ಇಂದಾನೆ ಇಂಪೋರ್ಟ್ ಮಾಡ್ಕೊಳ್ಬೇಕು. ಸೊ ನಾನು ನೋಡಿದ್ದು ಇದನ್ನ ಫಸ್ಟ್ ಯೂಸ್ ಮಾಡಿದ್ದು ಐ ಥಿಂಕ್ DV ಅವ್ರದ್ದು ಅನ್ಸುತ್ತೆ. ನಮ್ಮ ಬೀಸ್ಟ್ ಇಲ್ಲಿದೆ 100K ಮಾಡಿಸು ಸಬ್ಸ್ಕ್ರೈಬರ್ಸ್. ಆಫ್ ಆಗೋಯ್ತು ಗುರು. ಮತ್ತೆ ಅಡ್ಡಾಡನೆ ಬರ್ತಾರಪ್ಪ. ಸಾಯಂಕಾಲ ಆಯ್ತು ಅಂತಾನೆ ಗಂಡ್ ಮಕ್ಳು ಓಡಾಡೋದೇ ಕಷ್ಟ ಅಪ್ಪ. ಅಂಕಲ್ ಅಂಕಲ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ನನ್ನ ಲಾಸ್ಟ್ ವ್ಲಾಗ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ 2 months ಆಗಿತ್ತು ಗುರು ವ್ಲಾಗ್ನ ಅಪ್ಲೋಡ್ ಮಾಡಿ. ಬಟ್ ಅಂದ್ರೆ ನನಗೆ ರೆಗ್ಯುಲರ್ ವ್ಯೂಸ್ ಏನು ಬರ್ತಿತ್ತು ಅದೇ ತಾನೇ ಬರ್ತಿದೆ. ಮಾಡರೇಟ್ ಆಗಿ ಎಲ್ಲ ನೋಡಿದ್ದಾರೆ, ಆಲ್ಮೋಸ್ಟ್ ತುಂಬಾ ಜನ ನೋಡಿದ್ದಾರೆ. ಹಾಗೆ ಕಮೆಂಟ್ಸ್ಗಳು ಮಾಡ್ತಾ ಇದ್ದಾರೆ, ಲೈಕ್ಸ್ ಮಾಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡು ಟೆಕ್ಸ್ಟ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇದೇ ತಾನೇ ಇರಲಿ, ಇನ್ನೂ ಹೆಚ್ಚಾಗಿ ಬರಲಿ ಅಂತ ಕೇಳ್ತೀನಿ. ಸೊ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಾನು ಎವ್ರಿ ಟೈಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದಕ್ಕೆ ಸ್ವಲ್ಪ ಎಂಗೇಜ್ಮೆಂಟ್ ಇರಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನು ನನ್ನ ಜವಾಬ್ದಾರಿ ನೆಕ್ಸ್ಟ್ ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಮಾಡ್ಕೊಂಡು ಹೋಗೋದು. ಸೊ ಅಫ್ಕೋರ್ಸ್ ನೀವು ಮೋಟೋ ವ್ಲಾಗಿಂಗ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ. ಸೊ ಸದ್ಯಕ್ಕೆ ಇನ್ನೂ ನಾನು ರೈಡ್ ಎಲ್ಲನೂ ಶುರು ಮಾಡಿಲ್ಲ. ರೈಡ್ ಮಾಡ್ತೀನಿ. ಸೊ ವೀಕೆಂಡ್ಸ್ ಅಲ್ಲೆಲ್ಲ ರೈಡ್ ಎಲ್ಲನೂ ಮಾಡ್ಬೋದು. ಅಂಡ್ ಇವತ್ತು ಏನಪ್ಪ ವಿಷಯ ಅಂತಂದ್ರೆ, ಇವತ್ತು ನಮ್ಮ ಅಂಕಿತದ ಬರ್ಡೇ, ನಮ್ಮ ಬಾರ್ನ್ ಬೀಸ್ಟ್ ಬೈಕರ್ ಅಂಕಿತದು ಹುಟ್ಟಿದ ದಿನ. ಸೊ ನಮ್ಮ ಬಾಯ್ಸ್ ಎಲ್ಲಾನು ಬರ್ತಾರೆ. ಅಂಕಿಗೂ ಹೇಳಿದೀನಿ ಇಲ್ಲಿಗೆ ಬರೋದಕ್ಕೆ, ಬಿಕಾಸ್ ಅಂಕಿ ಇರೋದು ವೈಟ್ ಫೀಲ್ಡ್ ಹತ್ರ. ಸೊ ಅದಕ್ಕೆ ನಾನು ಅಂಕಿನ ಇಲ್ಲಿಗೆ ಬರಕ್ ಹೇಳಿದೀನಿ. ಸೊ ಬಾಯ್ಸ್ ಏನೇನು ಒಂದು 6:30, 7 o'clock ಬರ್ತಾರೆ. ಅದಕ್ಕಿಂತ ಮುಂಚೆ ನನಗೆ ಕೆಲವೊಂದು ಕೆಲಸಗಳಿತ್ತು. ಸೊ ಏನಪ್ಪಾ ಅಂತಂದ್ರೆ, ನಾನು ವ್ಲಾಗಿಂಗ್ ಮಾಡಿ ತುಂಬಾ ದಿನ ಆಗಿತ್ತಲ್ಲ. ಸೊ ನನ್ನ ಹಳೆ ಹೆಲ್ಮೆಟ್ ಅಲ್ಲಿ ಏನಿತ್ತು ಸೆಟಪ್, ಅದರಲ್ಲಿ ಮೈಕು ಹೋಗ್ಬಿಟ್ಟಿದೆ. ಸೊ ಹೊಸ ಹೆಲ್ಮೆಟ್ಗೆ ನಾನು ಇನ್ನೂ ಸೆಟಪ್ ಮಾಡಿಲ್ಲ. ಸೊ ಯಾಕಂದರೆ ಇಲ್ಲಿ ಮೌಂಟಿಂಗ್ ಎಲ್ಲನೂ ಯಾವ ಥರ ಮಾಡಬೇಕು ಅದನ್ನೆಲ್ಲ ಚೆಕ್ ಮಾಡಬೇಕು. ಸೊ ನಂದು ಈ ಹೆಲ್ಮೆಟಲ್ಲಿ ಗೋಪ್ರೋ ಎಲ್ಲನೂ ಹಂಗೆ ಇದೆ. ಸೊ ಇದರ ಈ ಅಡಾಪ್ಟರು ಇಲ್ಲಾಂತಂದರೆ ಮೈಕು, ಸೊ ಈ ಎರಡರಲ್ಲಿ ಒಂದು ಹೋಗಿದೆ. ಇವಾಗ ಕಂಪ್ಲೀಟ್ ಮೈಕ್ ಸೆಟಪ್ ಚೇಂಜ್ ಮಾಡಬೇಕು. ಗೋಪ್ರೋ ಎಲ್ಲ ಚೆನ್ನಾಗಿದೆ, ಮೈಕ್ ಸೆಟಪ್ ಚೇಂಜ್ ಮಾಡಬೇಕು. ಫಾರ್ಚುನೇಟ್ಲಿ ನಾನು ರೀಸೆಂಟಾಗಿ ಒಂದು ಹೊಸ ಮೈಕ್ನ ತರಿಸಿಟ್ಟಿದ್ದೀನಿ. ಸೊ ತೋರಿಸ್ತೀನಿ ಯಾವುದು ಅಂತ ಅಂದ್ಬಿಟ್ಟು. ಸೊ ಎಸ್, ಇಲ್ಲಿದೆ ಪರ್ಪಲ್ ಪಾಂಡ. ಸೊ ಈ ಮೈಕ್ನ ನಾನು ಆಲ್ರೆಡಿ ತರಿಸಿಟ್ಟಿದ್ದೆ, ಮೈಕ್ ಸೆಟಪ್ ಎಲ್ಲ ಚೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬಿಕಾಸ್ ಈ ಮೈಕಲ್ಲಿ ಹೈ ಸ್ಪೀಡಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ, ಆಡಿಯೋ ಕ್ವಾಲಿಟಿ. ಬಿಕಾಸ್ ನಾರ್ಮಲ್ ರೈಡ್ ಮಾಡ್ಬೇಕಾದ್ರೆ ಎಲ್ಲನೂ ಇವಾಗಿರೋ ಮೈಕಲ್ಲೇ ಚೆನ್ನಾಗಿ ಪಿಕ್ ಆಗುತ್ತೆ. ಇವಾಗಿರೋ ಮೈಕ್ ಬಂದ್ಬಿಟ್ಟು ಸ್ಮ್ಯಾಶ್ಟ್ರಾನಿಕ್ಸ್ ಅನ್ಸುತ್ತೆ, ಸ್ಮ್ಯಾಶ್ಟ್ರಾನಿಕ್ಸ್ ಯೂಸ್ ಮಾಡ್ತಿದ್ದು. ಫಸ್ಟ್ ನಾನು ಲಾಸ್ಟ್ ಸ್ಪಿತಿ ಟೈಮಲ್ಲಿ ರೋಡ್ ಮೈಕ್ ಯೂಸ್ ಮಾಡ್ತಿದ್ದೆ. ರೋಡ್ ಮೈಕ್ ಆಕ್ಚುಲಿ ತುಂಬಾನೇ ಚೆನ್ನಾಗಿತ್ತು. ಬಟ್ ಅದೇನೋ ಗೊತ್ತಿಲ್ಲ, ಅದು ಮೈಕ್ ಏನ್ ಕಟ್ ಆಗಿಲ್ಲ ಏನಿಲ್ಲ, ಬಟ್ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಸೊ ಅದಕ್ಕೆ ರೋಡ್ ಮೈಕ್ ತೆಗೆದ್ಬಿಟ್ಟು ಸ್ಮ್ಯಾಶ್ಟ್ರಾನಿಕ್ಸ್ ಹಾಕಿದೆ. ಇವಾಗ ಅದನ್ನು ಹೋಗಿ ಹಾಕ್ಸ್ಬಿಟ್ಟು ಈ ಮೈಕ್ ನಾನು ತರಿಸಿದ್ದು ನಮ್ಮ ಸೌಹಾರ್ದ್ CBR 1000 ಇಟ್ಟಿದಲ್ಲ. ಸೊ ಸಿಸ್ಟರ್ ಬಂದ್ಬಿಟ್ಟು US ಅಲ್ಲಿ ಇದ್ರು. ಸೊ ಈ ಪರ್ಪಲ್ ಪಂಡ ಮೈಕು ಇಂಡಿಯಾದಲ್ಲಿ ಸಿಗಲ್ಲ, US ಇಂದಾನೆ ಇಂಪೋರ್ಟ್ ಮಾಡ್ಕೊಳ್ಬೇಕು. ಬಟ್ ನಾವು ಡೈರೆಕ್ಟ್ ಆಗಿ ಮಾಡ್ಕೊಳ್ತೀವಿ ಅಂತಂದ್ರೆ ಆಲ್ಮೋಸ್ಟ್ 1 to double ಚಾರ್ಜಸ್ ಆಗುತ್ತೆ, ಕಸ್ಟಮ್ ಡ್ಯೂಟಿ ಚಾರ್ಜಸ್ ಎಲ್ಲ ಸೇರಿ. ಸೊ ಅದಕ್ಕೆ ನಾನು ಸೌಹಾರ್ದ್ನ ಇಂಕ್ವೈರ್ ಮಾಡಿದಾಗ ಅವರು ಸಿಸ್ಟರ್ US ಇಂದ ಬರ್ತಾ ಇದ್ರು ಬ್ಯಾಂಗ್ಳೂರ್ಗೆ. ಅದಕ್ಕೆ ಅವ್ರ ಹತ್ರ ಹೇಳಿ ತರಿಸ್ಬಿಟ್ಟೆ. ಸೊ ಥ್ಯಾಂಕ್ ಯು ಸೋ ಮಚ್ ಸೌಹಾರ್ದ್. ಸೊ ನನಗೆ ಇರೋ ಪ್ರೈಸ್ ಬಂದು 3500, ಐ ಥಿಂಕ್ $40 ಏನೋ ಬಿತ್ತು. ನಾವು ಡೈರೆಕ್ಟ್ ಆಗಿ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತಂದ್ರೆ ಮತ್ತೆ ಡಬಲ್ ಆಗುತ್ತೆ. ಬಿಕಾಸ್ ಲಾಸ್ಟ್ ಟೈಮ್ ಅಂಕಿತ್ ಹಂಗೆ ಮಾಡಿದ್ದ, ಕಸ್ಟಮ್ ಡ್ಯೂಟಿದಲ್ಲಿ ತಗಲಾಕೊಂಡು 7000 ಚಿಲ್ಲರೆ ಏನೋ ಕಟ್ಟಿದ್ದ. ಸೊ ನನಗೆ 3000 ಬಂತು. ಇನ್ನು ಏನು ಓಪನ್ ಮಾಡಿಲ್ಲ, ನಾನು ಮತ್ತೆ ಲಾಗಿಂಗ್ ಎಲ್ಲಾನು ಸ್ಟಾರ್ಟ್ ಮಾಡಿದಾಗ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ನಾವ್ ಇಟ್ಸ್ ಟೈಮ್ ಟು ಚೇಂಜ್ ದ ಮೈಕ್. ಸೊ ಇವಾಗ ನನ್ನ ಹೆಲ್ಮೆಟ್ಗೆ ಈ ಮೈಕ್ ಸೆಟಪ್ನ ಹಾಕಡ. ಓಕೆ, ಸೊ ಜಸ್ಟ್ ಒಂದು ಕ್ವಿಕ್ ಅನ್ಬಾಕ್ಸ್ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೆ ಅಲ್ಟ್ರಾವೈಡ್ ಅಲ್ಲಿ ಇಟ್ಟಿದ್ದೀನಿ. ಎಸ್, ದಿಸ್ ಇಸ್ ದ ಮೈಕ್. ಇದ್ರೊಳಗಡೆ ಏನೇನು ಬರುತ್ತೆ ಅಂತ ನೋಡ್ಬಿಡೋಣ. ಮಾಮೂಲಿ ಇದರಲ್ಲಿ ಯೂಸರ್ ಮ್ಯಾನ್ಯಲ್ ಬರುತ್ತೆ, ಅದನ್ನ ಬಿಟ್ಟರೆ ಈ ಬಾಕ್ಸ್ ಸೈಡ್ ಇಟ್ಟರೆ ಇದೊಂದು ಪೌಚ್ ಅಲ್ಲಿ ಮೇನ್ ಮೈಕ್ ಇರುತ್ತೆ. ಓಕೆ, ಸೊ ಒಂದು ಡೆಡ್ ಕ್ಯಾಟ್ ಕೊಟ್ಟಿದ್ದಾರೆ. ಡೆಡ್ ಕ್ಯಾಟ್ ಅಂತ ಅಂದ್ರೆ ಇದು ಫರ್, ಇದು ವಿಂಡ್ ನಾಯ್ಸ್ ಅವಾಯ್ಡ್ ಮಾಡುತ್ತೆ. ಅದಾದ್ಮೇಲೆ ಒಂದು ಕನ್ವರ್ಟರ್. ಸೊ ಇದು ಯೂಸ್ ಆಗಲ್ಲ, ಇದು ಫಸ್ಟ್ ಬರ್ತಿತ್ತಲ್ಲ ಹಳೇದು ಪಿನ್ ಆ ತರ ಇದೆ, ಬಟ್ ಇದು ನಮ್ಗೆ ಯೂಸ್ ಆಗಲ್ಲ. ಸೊ ನಮಗೆ ಮೇನ್ ಯೂಸ್ ಆಗೋದು ಇದು TRS to TRSS ಕನ್ವರ್ಟರ್, ಸಾರಿ TRSS to TRS ಕನ್ವರ್ಟರ್. ಅದಾದ್ಮೇಲೆ ಮೈಕ್ ಚೆನ್ನಾಗಿದೆ ಕ್ವಾಲಿಟಿ. ಸೊ ಮೈನ್ ಇದ್ರದ್ದು ಆಡಿಯೋ ಕ್ವಾಲಿಟಿ ಸಖತ್ತಾಗಿರುತ್ತೆ. ಸೊ ನಾನ್ ನೋಡಿದ್ದು ಇದನ್ನ ಫಸ್ಟ್ ಯೂಸ್ ಮಾಡಿದ್ದು ಐ ಥಿಂಕ್ DV ಅವ್ರದ್ದು ಅನ್ಸುತ್ತೆ. DV ಅವ್ರ ವಿಡಿಯೋದಲ್ಲಿ ಹೇಳಿದ್ರು ಪರ್ಪಲ್ ಪಾಂಡ ಮೈಕ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಅವಾಗ DV ಅವ್ರ ಹತ್ರನ ಕೇಳಿ ಅಂಕಿನೂ ತರಿಸಿದ್ದ ಪರ್ಪಲ್ ಪಾಂಡ ಮೈಕ್ ನ. ಸೊ ಅವಾಗಿಂದ ಅನ್ಕೊಂಡಿದ್ದೆ ಪರ್ಪಲ್ ಪಾಂಡ ತರಬೇಕು ಅಂತ. ಬಟ್ ಇಲ್ಲಿ ಇಂಡಿಯಾದಲ್ಲಿ ಇದೆಲ್ಲ ಸಿಗಲ್ಲ. ಸೊ US ಇಂದ ಯಾರು ಬರ್ತಾ ಇದ್ರೆ ವೆಯ್ಟ್ ಮಾಡ್ಕೊಂಡು ತರಿಸ್ಕೊಬೇಕು. ಸೊ ನಿಮ್ಗೂ ಏನಾದ್ರು ಬೇಕು ಅಂತಂದ್ರೆ US ಇಂದ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಮೈಕ್ ಸೆಟಪ್ ಎಲ್ಲ ತೆಗಿಯೋಣ. ಸೊ
ಈ ಕುಶನ್ ಮಧ್ಯ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಸೊ ಇದೆ ಸ್ಮ್ಯಾಶ್ಟ್ರಾನಿಕ್ಸ್ ಮೈಕ್. ಇದು ಚೆನ್ನಾಗಿದೆ. 350 ರೂಪಾಯಿ 400 ರೂಪಾಯಿ ಏನೋ ಇದು ತಗೊಂಡಿದ್ದು. ಸೊ ನಿಮ್ಗೆ ಬಜೆಟ್ ಅಲ್ಲಿ ಏನೋ ಮೈಕ್ ಏನಾದ್ರು ನೋಡ್ತಿದ್ರೆ ಸ್ಮ್ಯಾಶ್ಟ್ರಾನಿಕ್ಸ್ ತಗೊಳ್ಳಿ. ಇದು ಚೆನ್ನಾಗಿ, ಬಟ್ ಏಂತಕ್ಕೆ ಹಾಳಾಯ್ತು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಮಳೆ ನೀರೇನಾದ್ರು ಹೋಗಿ ಕನ್ವರ್ಟರ್ ಏನಾದ್ರು ಹೋಗಿರ್ಬೋದೇನೋ. ಸೊ ಈ ಕನ್ವರ್ಟರ್ ರೋಡ್ ಮೈಕ್, ಈ ಕನ್ವರ್ಟರ್ ಏನೇ 1000 ರೂಪಾಯಿ ಆಗ್ಬಿಡುತ್ತೆ. ಸೊ ಈ ಚೀಕ್ ಪ್ಯಾಡ್ಸ್ ಕುಶನ್ ಇದೆಯಲ್ಲ, ಅದ್ರ ಮಧ್ಯದಲ್ಲಿ ವೈರಿಂಗ್ ಎಲ್ಲಾನು ತೊಳಬೇಕು. ಈ ಹೆಲ್ಮೆಟ್ ತಗೊಂಡಾಗ್ಲೂ ಮಾಡಿದ್ದೆ ಮೋಟೋಲಾಗ್ ಸೆಟಪ್ ಎಲ್ಲ ಯಾವ ತರ ಮಾಡೋದು ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ಆ ವಿಡಿಯೋ ಬೇಕು ಅಂತಂದ್ರೆ ಇಲ್ಲೇ ಮೇಲ್ಗಡೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಓಕೆ, ಸೊ ಮೈಕ್ ಎಲ್ಲ ಹಾಕಿದೀನಿ. ಸೊ ಒಂದೇನ್ ಮೈಕ್ ನ ಈ ಕಡೆ ಕನೆಕ್ಟ್ ಮಾಡ್ಕೊಂಡು ಒಳಗಡೆಯಿಂದ ಎಲ್ಲ ಕುಶನ್ ಬ್ಯಾಕ್ ಸೈಡ್ ಇಂದ ತಗೊಂಡು ಸೊ ಇನ್ನೊಂದು ಎಂಡ್ ನ ಈ ಕಡೆ ಕನೆಕ್ಟ್ ಮಾಡ್ಕೊಂಡಿದೀನಿ. ಸೊ ಎಕ್ಸ್ಟ್ರಾ ವೈರ್ ಏನಿದೆ ಅದನ್ನೆಲ್ಲ ಒಳಗಡೆ ಟೈಮ್ ಮಾಡ್ಬಿಟ್ಟು ಹಾಕ್ಬಿಡೋಣ. ಓಕೆ, ಸೊ ನಮ್ಮ ಪರ್ಪಲ್ ಪಾಂಡ ಮೈಕ್ ಸೆಟಪ್ ರೆಡಿ ಆಗಿದೆ. ಸೊ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ನೋಡಿ. ಸೊ ಗೋಪ್ರೋ ಅಡಾಪ್ಟರಿಂದ ಮೈಕ್ ಈ ಥರ ಹೋಗಿದೆ, ಇಲ್ಲಿ ಕನ್ವರ್ಟರ್ ಕನೆಕ್ಟ್ ಆಗಿದೆ. ಸೊ ಅಲ್ಲಿಂದ ವಾಪಸ್ ಬಂದು ಈ ಕಡೆಗೆ ಮೈಕ್ ಇಲ್ಲಿದೆ ನೋಡಿ, ಇನ್ನೊಂದು ಎಂಡು ಇಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಕ್ಲಾರಿಟಿ ಸ್ವಲ್ಪ ಕಮ್ಮಿ ಇದೆ, ಬೆಳಕು ಕಮ್ಮಿ ಇದೆ ಅಲ್ಲ ಅದಕ್ಕೆ. ಹಾಂ, ಇಲ್ಲಿದೆ ನೋಡಿ. ಎಸ್, ಸೊ ದಿಸ್ ಇಸ್ ದ ಓವರ್ ಆಲ್ ಸೆಟಪ್. ನಾವು ಲೆಟ್ಸ್ ಸ್ವಿಚ್ ಟು ಮೋಟೋಲಾಗ್. ಓಕೆ, ಸೊ ಫೈನಲಿ ನನ್ನ ಮೋಟೋಲಾಗಿಂಗ್ POV ನೋಡ್ತಾ ಇದ್ದೀರಾ. ಸೊ ಆಡಿಯೋ ಯಾವ ಥರ ಇದೆ ಅಂತ ಹೇಳಿ ನನಗೆ. ಸೊ ನನಗೂ ಇವಾಗ ಎಡಿಟಿಂಗ್ ಕೂತ್ಕೊಂಡಾಗಲೇ ಗೊತ್ತಾಗೋದು ಆಡಿಯೋ ಎಲ್ಲ ಪ್ರಾಪರ್ ಆಗಿದೆಯಾ ಏನು ಅಂತ ಅಂದ್ಬಿಟ್ಟು. ಸೊ ಸದ್ಯಕ್ಕೆ ಇವಾಗ ನಮ್ಮ KTM ಬೈಕ್ದು ಸ್ವಲ್ಪ ಇಶ್ಯೂ ಆಗಿದೆ, ಅದೇನು ಅಂತ ತೋರಿಸ್ತೀನಿ. ಇನ್ನು ನಮ್ಮ ಬೀಸ್ಟ್ ಕೆಳಗಡೆ ನಿಂತಿದೆ. ಸೊ ಇದ್ರದ್ದು ಸೌಂಡ್ ಕೇಳಿಸಿ ಬ್ರೋ ಆನ್ ಮಾಡಿಲ್ಲ ಫಸ್ಟ್ ಲಾಗಲ್ಲಿ ಅಂತ ಕೇಳ್ತಾ ಇದ್ರಿ. ಸೊ ನೋಡೋಣ, ರೈಡ್ ಗೀಡ್ ಮಾಡಿದ್ರೆ ಇದನ್ನು ಆನ್ ಮಾಡ್ತೀನಿ. ಸದ್ಯಕ್ಕೆ ಬೀಸ್ಟ್ ಎತ್ತುತ್ತಾ ಇಲ್ಲ, ಸೊ KTM ಎತ್ತೋಣ. ಸೊ ಇಲ್ಲಿದೆ ನೋಡಿ ನಮ್ಮ ಜಟಾಯು. ಸೊ ಸುಮಾರು ಜನ ಕೇಳ್ತಾ ಇದ್ರಿ ಜಟಾಯು ಎಲ್ಲಿ ಅಂತ ಅಂದ್ಬಿಟ್ಟು. ಸೊ ಜಟಾಯು ಇಲ್ಲಿದೆ, ನಮ್ಮ ಬೀಸ್ಟು ಇಲ್ಲಿದೆ. ಸ್ವಲ್ಪ ರೆಸ್ಟ್ ಕೊಟ್ಟಿದ್ದೀನಿ ಅದೇನು ವೀಕೆಂಡ್ ರೈಡ್ಗೆ. ಸೊ ಇವತ್ತು ಜಟಾಯುನಲ್ಲಿ ಸ್ವಲ್ಪ ಕೆಲಸ ಇದೆ, ಏನಂತ ಹೇಳ್ತೀನಿ ರೀ, ಆಚೆ ಹಾಕ್ಬಿಡೋಣ. ನಮ್ಮ ಬೆಂಗಳೂರಲ್ಲಿ ಮಧ್ಯದಲ್ಲಿ ಮಳೆ ಬಂದು ಗಾಡಿ ಎಲ್ಲ ಫುಲ್ಲು ಮಣ್ಣು ಆಗಿಬಿಟ್ಟಿದೆ. ಓಕೆ, ಸೊ ನಮ್ಮ ಜಟಾಯುನಲ್ಲಿ ಏನು ಇಶ್ಯೂ ಆಗ್ತಿದೆ ಅಂತಂದರೆ, ಆ್ಯಕ್ಚುಲಿ ರೀಸೆಂಟಾಗಿ ಒಂದು ಸ್ವಲ್ಪ ಹೈ ಸ್ಪೀಡಲ್ಲಿ ಹೋದಾಗ, ಅಂದರೆ 80-90ನಲ್ಲಿ ಹೋದಾಗ ಸೆನ್ಸರ್ ಇಶ್ಯೂಸ್ಗಳು ಬರ್ತಾಯಿತ್ತು. ಸೊ ಸೆನ್ಸರ್ ಇಶ್ಯೂ ಎಂತಕ್ಕೆ ಅಂತಂದರೆ ಬ್ಯಾಟ್ರಿ ಫುಲ್ಲು ಲೋ ಆಗಿದೆ ಅಂತಂದ್ಬಿಟ್ಟು ಹೇಳಿದ್ರು. ಸೊ ನಾನು ಈ ಗಾಡಿ ತೊಗೊಂಡಾಗಿಂದ ಬ್ಯಾಟ್ರಿ ಚೇಂಜ್ ಮಾಡಿಸಿರಲಿಲ್ಲ. ಸೊ ಅದಕ್ಕೆ ಇವಾಗ ಬ್ಯಾಟ್ರಿನ ಚೇಂಜ್ ಮಾಡಿಸಿದೆ. ಆ ಸೆನ್ಸರ್ ಇಶ್ಯೂ ಫಿಕ್ಸ್ ಆಯಿತು. ಅದ್ರ ಜೊತೆಗೆ ಸೈಡ್ ಸ್ಟ್ಯಾಂಡ್ ಎರರ್ ಬರ್ತಾಯಿತ್ತು. ನಾವು ಇವಾಗ ಪ್ಯಾನಿಯರ್ಸು ಟಾಪ್ ಬಾಕ್ಸು ಎಲ್ಲ ಹಾಕಿದಾಗ ಎಲ್ಲರೂ ನಿಲ್ಲಿಸಿದಾಗ ಇಲ್ಲಿ ವೆಯ್ಟ್ ಬಿದ್ದು ಸೈಡ್ ಸ್ಟ್ಯಾಂಡು ಫುಲ್ಲು ಬೆಂಡಾಗಿಬಿಟ್ಟಿದೆ. ಸೊ ಬೆಂಡಾದಾಗ ಏನಾಗುತ್ತೆ, ಹಿಂಗಡೆ ಈ ಸೆನ್ಸರ್ ಇದೆಯಲ್ಲ ಅದು ಟಚ್ ಆಗಲ್ಲ. ಸೊ ಅದು ಇಶ್ಯೂ ಆಗಿತ್ತು. ಆಲ್ರೆಡಿ ಸರ್ವಿಸ್ ಸೆಂಟ್ರಿಗೆ ಹೋದಾಗ ಅದು ಬೋಲ್ಟ್ ಎಲ್ಲ ರೀಪ್ಲೇಸ್ ಮಾಡಿದ್ರು. ಬಟ್ ಅಂದ್ರೂ ಅಲ್ಲಿಂದ ಎತ್ತದಾಗ ನಾರ್ಮಲ್ ಆಗಿತ್ತು, ಮನೆಗೆ ಬರೋಷ್ಟರಲ್ಲಿ ಮತ್ತೆ ಸೈಡ್ ಸ್ಟ್ಯಾಂಡ್ ಎರರ್ ಬರ್ತಾ ಇದೆ. ಈ ಸೆನ್ಸರ್ಗಳಿಂದ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಇವಾಗ ನೋಡಿ ಗಾಡಿ ಆನ್ ಮಾಡ್ತೀನಿ ನೋಡಿ, ಸೈಡ್ ಸ್ಟ್ಯಾಂಡ್ ಎತ್ತಿದ್ದೀನಿ ಅಂದ್ರೂ ಅದು ಸೈಡ್ ಸ್ಟ್ಯಾಂಡ್ ಅಂತಲೇ ಬರ್ತಾ ಇದೆ. ಸೊ ಯೂಶ್ವಲಿ ಸೈಡ್ ಸ್ಟ್ಯಾಂಡ್ ಇದ್ದಾಗ ಗಾಡಿ ಗೇರಿಗೆ ಬೀಳಲ್ಲ. ಸೊ ಒಂದೊಂದ್ಸಲ ಎರರ್ ಬರ್ತಾ ಇದೆ, ಒಂದೊಂದ್ಸಲ ಎರರ್ ಬರ್ತಾ ಇಲ್ಲ. ಹಾಯ್ ಗಣೇಶ ಕಲೆಕ್ಷನ್ ಹೇಳಿದ್ನಲ್ಲ. ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಇವಾಗ. ಆಯ್ತಾ ಎಲ್ಲ ಕಲೆಕ್ಷನ್ಸ್ ಎಲ್ಲ? ಗಣೇಶ ಬುಕ್ ಮಾಡಿದ್ರಾ? ಎಷ್ಟಡಿ ಗಣೇಶ? 2.5 ಅಡಿ. ಎಲ್ಲಿ ಕೂರ್ಸೋದು? ಅಲ್ಲಿ? ಹಾಂ ಓಕೆ. ತೋರ್ಸು. ಏನು ನಿಮ್ಮ ಗಣೇಶ ಬಳಗದ ಹೆಸರು? ಶ್ರೀ ವಿನಾಯಕ ಗೆಳೆಯರ ಬಳಗ. ನೈಸ್ ಎಲ್ಲ. ಓ ಚೆನ್ನಾಗಿದೆ ಕಣೋ. ಯಾವತ್ತು ಕೂರಿಸ್ತಿರೋದು? 27th. ಓಕೆ, ಹಂಗಾರೆ ನಾಳೆ ಬನ್ನಿ, ಹಂಗಾರೆ ಕೊಡ್ತೀನಿ ಆಮೇಲೆ. ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಸಿಗೋಣ. ಕವಾಸಕಿ ಇದೆ, ಆನ್ ಮಾಡಿಲ್ಲ, ಆಮೇಲೆ ನೈಟ್ ಆನ್ ಮಾಡ್ತೀನಿ. ಕೇಳಿಸುತ್ತಾ ಆನ್ ಮಾಡಿದ್ರೆ? ಏಯ್ ಯೂಟ್ಯೂಬಿಂದ ಏನೂ ಬರೋಲ್ಲ. ಶಿಲೋ ಪ್ಲೇ ಬಟನ್ ಬರೋಲ್ಲ. ಎಲ್ಲ ಹುಡುಗರದೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ 100K ಮಾಡಿಸು ಸಬ್ಸ್ಕ್ರೈಬರ್ಸು ಆಗುತ್ತೆ. 30K, ಇನ್ನು 70K ಮಾಡಿಸ್ಬೇಕು. ಏಯ್ 100 - 30 ಎಷ್ಟು? ಎಲ್ಲ ಮಾಡಿದಿರ್ತಾನೆ. ಎಲ್ಲರೂ ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಆಗಿರಬೇಕು, ಇಲ್ಲಾಂದ್ರೆ ನಾನು ಗಣೇಶ ದುಡ್ಡು ಕೊಡಲ್ಲ ಮೇಲೆ. ಇವನು ಬಂದ. ಆಯ್ ಹಾಂ ಇದೇನೆ. ಅವನಲ್ಲಿ ಇನ್ನೊಬ್ಬ ಸಮೃದ್ಧ ಕ್ರಿಕೆಟ್ ಮ್ಯಾಚ್ ಹೋಗಿದ್ದಾನಾ? ಹಾಯ್ ಮಾಡು. ನಾನು ಆ್ಯಕ್ಚುಲಿ RCB ಮ್ಯಾಚ್ಗೆ ಹೋಗ್ಬೇಕಾದ್ರೆ ಇವನೇ ಸೈಕಲಲ್ಲಿ ಡ್ರಾಪ್ ಮಾಡಿದ್ದು, ಇದೇ ಸೈಕಲಲ್ಲೇ ಹೋಗಿದ್ದು. ಥ್ಯಾಂಕ್ ಯು ಎಲ್ಲ ಹಾಯ್ ಮಾಡಿಬಿಟ್ರಿ ಹಂಗೆ ವ್ಲಾಗಲ್ಲಿ ಹೇಳ್ರಿ ಎಲ್ಲ. ಹಾಂ ಅದೇನೆ.
ಸರಿ ಓಕೆ ಹಂಗಾರೆ ಸಿಗ್ತೀನಿ ನಾಳೆ. ಓಕೆ ಸೊ ಹುಡುಗರೆಲ್ಲ ಗಣೇಶ ಕಲೆಕ್ಷನ್ ಅಂತ ಬರ್ತಾರೆ. ಆಲ್ಮೋಸ್ಟ್ ನಮ್ಮ ಏರಿಯಾದಲ್ಲೇ ಒಂದು 3-4 ಗ್ಯಾಂಗ್ ಬರುತ್ತೆ ಗುರು. ಯಾರು ಯಾವ ರೋಡಲ್ಲಿ ಎಲ್ಲಿ ಕೂರಿಸೋರೆ ಒಂದು ಗೊತ್ತೇ ಆಗಲ್ಲ. ಸೊ ಇವಾಗ ನೋಡಿ ಮೋಸ್ಟ್ಲಿ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಇವಾಗ ಸೈಡ್ ಸ್ಟ್ಯಾಂಡ್ ಅಂತ ಬಂದಿದೆ, ಬಟ್ ಸೈಡ್ ಸ್ಟ್ಯಾಂಡ್ ಎತ್ತಿದ್ದೀನಿ. ಸೊ ಅದು ಒಂದು ಆ್ಯಂಗಲಲ್ಲಿ ಕರೆಕ್ಟಾಗಿ ಕೂರಿಸ್ಬೇಕು, ಆವಾಗ ಹೋಗುತ್ತೆ. ಹಾಂ ಇವಾಗ ಹೋಯ್ತು. ಸೊ ಇವಾಗ ನಮ್ಮ BTM ಶೋರೂಮ್ಗೆ ಹೋಗ್ಬಿಟ್ಟು ಇದನ್ನು ಚೆಕ್ ಮಾಡಿಸ್ಕೊಂಡು ಬಂದುಬಿಡೋಣ. ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು, ಯಾಕಂದರೆ ರೈಡ್ ಮಾಡಬೇಕಾದ್ರೆ ಸ್ವಲ್ಪ ಡೇಂಜರ್ ಇದು. ಸಡನ್ನಾಗಿ ಆಫ್ ಆಗಿಬಿಡುತ್ತೆ ಗಾಡಿ. ನೋಡಿ ಮತ್ತೆ ಬಂತು ಸೈಡ್ ಸ್ಟ್ಯಾಂಡ್ ಏರರ್. ಸೊ ಸೈಡ್ ಸ್ಟ್ಯಾಂಡ್ ಇದ್ದಾಗ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಗೇರಿಗೆ ಬೀಳಲ್ಲ. ಸೊ ನೋಡಿ ಹಿಂಗೆ ಗೇರ್ ಬಿದ್ದಿದ ತಕ್ಷಣ ಆಫ್ ಆಗಿಬಿಡುತ್ತೆ. ಓಕೆ ಹಿಂಗೆ ಸ್ವಲ್ಪ ನಿಧಾನಕ್ಕೆ ಹೋಗ್ಬಿಡೋಣ. ಸೊ ಒಂದು ಆ್ಯಂಗಲಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ. ಇವಾಗ ಏನು ಎರರ್ ಬರ್ತಾ ಇಲ್ಲ. ಎರರ್ ಬಂತು ಅಂದರೆ ಟಕ್ಕಂತ ಆಫ್ ಆಗುತ್ತೆ. ಸೊ ಹಾಗೆ ಇವಾಗ ನಮ್ಮದು KTMದು ಕೆಲಸ ಮುಗಿಯುತ್ತೆ, ಜೊತೆಗೆ ಆಡಿಯೋನು ಟೆಸ್ಟ್ ಮಾಡ್ದಂಗೆ ಆಗುತ್ತೆ. ನೋಡಿ ಸೈಡ್ ಸ್ಟ್ಯಾಂಡ್ ಬಂತು, ಆಫ್ ಆಗೋಯ್ತು ಗುರು. ಮತ್ತು ನೋಡಿ ಈ ಥರ ಏನಾದ್ರು ಆಯಿತು ಅಂತಂದರೆ ಲಾಂಗ್ ರೈಡಲ್ಲಿ ಹೆವಿ ಪ್ರಾಬ್ಲಮ್ ಆಗುತ್ತೆ. ಇದನ್ನು ಇಲ್ಲಿಗೆ ಎಲ್ಲರೂ ಕಟ್ಟಿದ್ರೆ ಕರೆಕ್ಟಾಗಿರುತ್ತೆ. ನೋಡೋಣ ಹಿಂಗೆ ಒಂದು ಸ್ವಲ್ಪ ಹಿಡ್ಕೊಂಡು ಹೋಗೋಣ. ಸೈಡ್ ಸ್ಟ್ಯಾಂಡ್ ಟಚ್ಚೇ ಮಾಡಬಾರ್ದು ಕಾಲ ಹತ್ರ. ಓಕೆ ಸೊ KTM BTM ಶೋರೂಮ್ ಹತ್ರ ಬಂದೆ. ಸೈಡ್ ಸ್ಟ್ಯಾಂಡ್ ಅದು ಚೆಕ್ ಮಾಡ್ತಾ ಇದ್ದಾರೆ ಗಾಡಿದು ಏನಾಗಿದೆ ಏನು ಅಂತಬಿಟ್ಟು. ಆ್ಯಕ್ಚುಲಿ ಬೋಲ್ಟ್ ಚೇಂಜ್ ಮಾಡಿಸಿದ್ವಿ, ಬಟ್ ಅದು ಇನ್ನೂ ಅಲೈನ್ಮೆಂಟ್ ಅದು ನೀಟಾಗಿ ಆಗಿಲ್ಲ ಅನಿಸುತ್ತೆ, ಅದು ಬೆಂಡ್ ಆಗಿದೆಯಲ್ಲ. ಸೊ ಅನ್ಫಾರ್ಚುನೇಟ್ಲಿ ಅದು ಸೈಡ್ ಸ್ಟ್ಯಾಂಡು ಸ್ಟಾಕು ಇಲ್ಲ ಚೇಂಜ್ ಮಾಡಿಸೋಣ ಅಂತಂದರೆ. ಸೊ ಚೆಕ್ ಮಾಡ್ಕೊಂಡು ಬರಲಿ, ನೋಡೋಣ ಏನಂತ. 1 hour later. ಓಕೆ ಸೊ ಗಾಡಿನ ಸ್ವಲ್ಪ ಎಲ್ಲ ಬೋಲ್ಟೆಲ್ಲನೂ ಅಡ್ಜಸ್ಟ್ ಮಾಡಿದ್ದಾರೆ ಇವಾಗ ನೀಟಾಗಿ. ಸದ್ಯಕ್ಕೆ ಎರರ್ ಏನು ಬರ್ತಾ ಇಲ್ಲ. ಓಕೆ ನಮ್ಮ ಜಟಾಯು ಬಂತು. ಯಾವುದು? ಹಾಂ ಇಲ್ಲ ಅದು ಮಾಡಿಲ್ಲ. ಹಾಂ 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 ಲ್ಯಾಗ್ ಆಗ್ತಾಯಿದೆ. ಹೌದಾ? ಓಕೆ ಅದಿದೆಯಾ ಇವಾಗ? ಹೆಂಗೆ ಅದು ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ಹಾಕ್ಬೇಕಾ ಇವಾಗ? ಹಾಕ್ಬೋದಾ? ಮಾಡ್ತಾನೆ ಇರಬೇಕಾ? ಓಕೆ ಹಾಂ ಹಾಂ ಹೌದಾ? ಇವಾಗ ಆಗುತ್ತಾ ಅದು? ಹಾಕದಾ? ಹಾಕೊಳ್ದಾ? ಹಾಂ ಸರಿ ಆಯಿತು, ಕೊಟ್ಬಿಡಿ. ಪ್ರತಿ ಸಲ ಫುಲ್ ಟ್ಯಾಂಕ್ ಮಾಡಿದಾಗ ಹಾಕಿದ್ರೆ ಸಾಕ್ತಾನೆ. ಎರಡೇ ಕೊಟ್ಬಿಡಿ ಹಂಗಾರೆ. ಹಾಂ ಥ್ಯಾಂಕ್ ಯು ಸರ್. ಓಕೆ ಸೊ ಫೈನಲಿ ನಮ್ಮ ಜಟಾಯು ರೆಡಿಯಾಗಿದೆ. ಸೊ ಹೋಪ್ಫುಲಿ ಮತ್ತೆ ಪ್ರಾಬ್ಲಮ್ ಬರಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಅದು ಫ್ಯೂಯಲ್ ಅಡಿಟಿವ್ಸ್ ಕೊಟ್ಟರು, ಅದು ಬಂದುಬಿಟ್ಟು ಮಧ್ಯದಲ್ಲಿ ಪ್ಲೇ ಬರ್ತಾಯಿದೆ, ಲ್ಯಾಗ್ ಬರ್ತಾಯಿದೆ. ಸೊ ಎವ್ರಿ ಟೈಮ್ ಸರ್ವಿಸ್ ಆದಮೇಲೆ 1000 ಕಿಲೋಮೀಟರ್ಸ್ಗೆ ಒಂದು ಸಲ ಅದು ಫ್ಯೂಯಲ್ ಅಡಿಟಿವ್ ಹಾಕಬೇಕು, ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸಿ. ಆವಾಗ ಅದು ಪ್ಲೇ ಬರಲ್ಲ. ಒಳಗಡೆ ಏನಾದ್ರು ಡಸ್ಟು ಅದು ಇದು ಏರ್ ಬ್ಲಾಕ್ ಏನಾದ್ರು ಇತ್ತು ಅಂತಂದರೆ ಫುಲ್ಲು ಕ್ಲಿಯರ್ ಮಾಡಿಬಿಡುತ್ತೆ. ಸೊ ಅದೊಂದು 2 ಬಾಟಲ್ ತೊಗೊಂಡೆ, ಒಂದು ಫುಲ್ ಟ್ಯಾಂಕ್ ಮಾಡಿಸಿದಾಗ ಅದನ್ನು ಆ್ಯಡ್ ಮಾಡಿಬಿಡೋಣ. ಸೊ ಇವಾಗ ಟಕ್ಕಂತ ಮನೆಗೆ ಹೋಗೋಣ. ನಮ್ಮ ಬಾಯ್ಸ್ ಎಲ್ಲ ಆಲ್ರೆಡಿ ಬಂದಿದ್ದಾರೆ. ಅಂಕಿಗೂ ಕಾಲ್ ಮಾಡಿದ್ದೆ, ಅವ್ನು ಇನ್ನೂ ಇವಾಗ ಹೊಡ್ತಾ ಇದ್ದಾನಂತೆ. ಬಿಕಾಸ್ ಅಲ್ಲಿ ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ. ನಮ್ಮ ಬಾಯ್ಸ್ ಎಲ್ಲ ಆಲ್ರೆಡಿ ಬಂದಿದ್ದಾರೆ. ಸಾರಿ ಲೇಟ್ ಆಯಿತು. ಇನ್ನು ನಮ್ಮ ಗೋಲ್ಡನ್ ಬರಬೇಕು, ಹಿತೇಶ್ ಬರಬೇಕು, ನಮ್ಮ ಅಂಕಿ ಬರಬೇಕು, ಮೇನು ಬರ್ಡೇ ಬಾಯ್. ಅಲ್ಲಿವರೆಗೂ ಬಾಯ್ಸ್ ಎಲ್ಲ ಏನು ಮಾಡ್ತಾರೆ ಏನು ಕೇಳೋಣ. ಹಾಯ್ ಬ್ರೋ, ತುಂಬ ದಿನ ಆಯಿತು. ಓಕೆ ಸೊ ಬಾಯ್ಸ್ ಎಲ್ಲ ಬಂದಿದ್ದಾರೆ, ಮೇಲ್ಗಡೆ ರೂಮಲ್ಲಿದ್ದಾರೆ. ಹೋಗ್ಬಿಟ್ಟು ಕೇಕ್ ತೊಗೊಂಬೋಣ. ನಮ್ಮ ಗೋಲ್ಡಿ ಬಂದರು. ವೆಲ್ಕಮ್. ಎಸ್ ಕೇಕ್ ತೊಗೊಂಬರ್ತೀನಿ. ಇದು ನಮ್ಮ ಸಿದ್ಧಾರ್ಥದು MT. ಆಗುತ್ತಾ? ಜಾಗ ಇದೆಯಾ? ಓಕೆ ಸರಿ ಹೋಗಿರಿ ಮೇಲೆ, ಬರ್ತೀನಿ. ಓಕೆ ಅಂಕಿನೂ ಇನ್ನೇನು ಬರ್ತಾ ಇದ್ದಾನೆ, ಇಲ್ಲೇ ಒಂದು 10 ಮಿನಿಟ್ಸ್ ಅಂತ ಅಂದ. ಅಷ್ಟಲ್ಲಿ ಹೋಗ್ಬಿಟ್ಟು ಕೇಕ್ ತೊಗೊಂಬಂದ್ಬಿಡೋಣ. ಓಪ್ಸ್ ಕರೆಕ್ಟಾಗಿ ಕ್ಯಾಚ್ ಹಾಕ್ಕೊಂಡೆ ಅಲ್ಲ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸೊ ಕೇಕ್ ತೊಗೊಂಡಾಯ್ತು. ಬಾ ಹೊಡೋಣ, ಇಟ್ಕೊಂಡ್ಬಿಡು. ಅಡ್ಡಾಡನೆ ಬರ್ತಾರಪ್ಪ. ಸಾಯಂಕಾಲ ಆಯಿತು ಅಂತಂದರೆ ಗಂಡು ಮಕ್ಳು ಓಡಾಡೋದೇ ಕಷ್ಟಪ್ಪ ಬೆಂಗಳೂರಲ್ಲಿ. ಹೆಣ್ಮಕ್ಳು ಅಡ್ಡಾಡನೆ ಬರ್ತಾರೆ. ನೆಕ್ಸ್ಟು ನಮ್ಮ ಅಂಕಿಗೆ ಒಂದು ಗಿಫ್ಟ್ ರ್ಯಾಪ್ ಮಾಡಿಸ್ಬಿಡೋಣ. ಗಿಫ್ಟ್ ಆಲ್ರೆಡಿ ತೊಗೊಂಡಿದ್ದೀವಿ. ಬೈಕರ್ಸ್ಗೆ ತುಂಬ ಬೇಕಾಗಿರೋಂಥ ಗಿಫ್ಟ್ ಅದು. ಆರಾಮಾ? ಗಿಫ್ಟ್ ರ್ಯಾಪ್ ಮಾಡಬೇಕು. ಹಾಂ ಬೇಗ ಮಾಡ್ಕೊಟ್ಬಿಡಿ ಟಕ್ಕಂತ. ಓಕೆ ಸೊ ನಮ್ಮ ಅಂಕಿಗೆ ಗಿಫ್ಟ್ ತೊಗೊಂಡಿದ್ದೀವಿ. ಇದು ಏನಂತ ಗೆಸ್ ಮಾಡಿ. ಗೋಲ್ಡ್ ಹಾಕ್ಬಿಡಿ. ಓಕೆ ಥ್ಯಾಂಕ್ ಯು. ಸೊ ನೆಕ್ಸ್ಟು ಸ್ಟ್ರೈಟ್ ಮನೆಗೆ. ಮೈ ಗಾಡ್ ಬರ್ಡೇ ಬಾಯ್. ಯೋ ಎಸ್ ನಮಸ್ಕಾರ ಎಲ್ಲ ಇಲ್ಲೇ ಇದೆ ನೋಡಿ. ವರ್ಷ ಏನೋ ಆಟ ಆಡ್ತಾನೆ ಫ್ಯಾನ್ ಹಿಡ್ಕೊಂಡು. ಏನು ಮಾಡ್ತಿದ್ಯಾ? ಬರ್ಡೇ ಬಾಯ್ ಇಸ್ ಇಯರ್. ವಿಶ್ ಯು ಹ್ಯಾಪಿ ಬರ್ಡೇ ಬಾಯ್.
ಆಲ್ರೆಡಿ ಫುಲ್ಲು ಕಣ್ಣೆಲ್ಲ ಯಾಕೋ ಪಳ ಪಳ ಅಂತ ಹೊಳಿತಾ ಇದೆ. ನಿದ್ದೆನಾ? ಪಕ್ಕ ನಿದ್ದೆನಾ? ಸೊ ಇಲ್ಲಿ ನೋಡಿ ಒಂದು ಬೈಕ್ ರೂಮ್ ಅಂದರೆ ಯಾವ ಥರ ಇರುತ್ತೆ ಅಂತ ಉಂಟು. ಹೆಲ್ಮೆಟ್ಗಳು ನೋಡಿ ಇಲ್ಲಿ ಟೇಬಲ್ ಮೇಲೆ. ಓಕೆ, ಸೊ ಇವಾಗ ನಮ್ಮ ಬಾನ್ ಬೀಚ್ಗೆ ಕೇಕ್ ಕಟ್ ಮಾಡ್ಸೋಣ. ಕೇಕ್ ಕಟ್ ಮಾಡ್ಸೋಕ್ಕೆ ಯಾರು ಬಂದಿದ್ದಾರೆ ಅಂತ ಇಲ್ಲಿ ಒಂದು ತೋರಿಸಿ ನೋಡಿ. ಫುಲ್ಲು ರೂಮ್ ಎಲ್ಲ ಹೌಸ್ಫುಲ್ ಆಗ್ಬಿಟ್ಟಿದೆ. ನಮ್ಮ ವರ್ಷ, ನಮ್ಮ ಎಕ್ಸ್ಪಿ ಗರ್ಲು, ಬರ್ಡೇ ಬಾಯ್, ನಮ್ಮ ಡುಕಾಡಿ ಬಾಯ್, ಅದೇ ನಮ್ಮ ಹೊಸ 300 ಬಾಯ್, ಬಾಯಲ್ಲ ಅಂಕಲ್ ಅಲ್ಲ, ಮಗನ್ ಜೊತೆ ಹೋಗ್ಬಿಟ್ಟು ರೈಡ್ ಎಲ್ಲ ಮಾಡೋರೆ ಅಂಕಲ್ ಅಂತ ಇನ್ನೇನಂತ ಅನ್ಬೇಕು. ಓಕೆ, ನೆಕ್ಸ್ಟ್ ಇವಾಗ ನಮ್ಮ ಮದ್ವೆ ಗಂಡು ರಾಹುಲ್, ಸೌಹಾರ್ದ್ ಅಂಡ್ ನಮ್ಮ ಸೀಡ್. ಆಲ್ಮೋಸ್ಟ್ ಒಂದು 2 ವಾರ ಆಯ್ತಾ. ಎಲ್ಲಾರು 2 hours ಇಂದ ಹಂಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಲೈವ್ ಹೋಗ್ಬಿಟ್ಟು ಡ್ಯಾನ್ಸ್ ಗೇನ್ಸ್ ಎಲ್ಲ ಆಡ್ಸಿದ್ವಿ. ಇವಾಗ ಹಂಗೆ ಮಾಡ್ಸೋಣ. ಓಕೆ, ಈಗ ದೀಪಸ್ತಂಭ ದೀಪೋತ್ಸವ ಪ್ರೋಗ್ರಾಮ್. ಏನಿದು? ನಿಂಗೆ ಹಾರ್ಟ್ ಬೇಕಲ್ಲ ಇನ್ನು. ತಗೊಳ್ರಪ್ಪ. ಅದು ತಿಲಕ ಇಟ್ಟಂಗಿಲ್ಲ, ನಾಮ ಇಟ್ಟಂಗಿಲ್ಲ. ನೀನು ಅಷ್ಟೇ, ನೀನು ಪೇಟೆ ಇಟ್ಟಂಗಿಲ್ಲ, ಟೋಪಿ ಇಟ್ಟಂಗಿಲ್ಲ. ಸೇಮ್ ಒಳ್ಳೆ ಯಾವ್ದೋ ಒಂದು ಗೌರ್ಮೆಂಟ್ ಕಾಲೇಜ್ ಪ್ರೊಫೆಸರ್ನ ಫೇರ್ವೆಲ್ ಕೊಟ್ಟಂಗಿಲ್ಲ ಇದು. ನೋಡೋದಕ್ಕೆ ಮಗು ತರ ಇಯ್ಯ, ನೀನು ಬೀಷ್ಟ. ಇಲ್ಲ, ಬಲ್ಗಡೆಯಿಂದ ಬಿದ್ದಿದೆ ಪ್ರಸಾದ. ಓಕೆ, ಇವಾಗ ಬಡೆ ಬಂಸ್. ಇವಾಗ ಎತ್ರಿ ಇಲ್ಲಿ ಮೊದಲನೇ ಬೋಣಿ ಕವನ್ ಬಿತ್ತು ಇದು. ಓಕೆ, ಪಾಪ ಮತ್ತೆ ಇನ್ನೂ ಬೇರೆ ಕಡೆ ಹೋಗ್ಬೇಕು ಅಂತ ಅದಕ್ಕೆ ಲೈಟ್ ಕೊಟ್ಟಿದೀವಿ. ವೆಲ್ಕಮ್, ಮೈ ಪ್ಲೆಜರ್. ಪರವಾಗಿಲ್ಲ. ಗಿಫ್ಟ್ ಇಲ್ಲಿವರೆಗೂ ಇವ್ರ ನೇಮ್ ರಾಂಗ್ ಪ್ರೊನೌನ್ಸ್ ಮಾಡ್ತಿದ್ದೆ. ಇವ್ರದ್ದು ಗಾಡಿ ಓಡಿಸಿದೀನಿ CBR. ಇನ್ನೇನೊಂದು 2 ತಿಂಗಳೊಳಗೆ ಪೋಸ್ಟ್ ಮಾಡ್ತೀನಿ. ಅದು ಸಕ್ಕದಾಗಿದೆ, ಅದಕ್ಕೇನೆ ಬೇಗ ಪೋಸ್ಟ್ ಮಾಡಲ್ಲ, ಲೇಟಾಗಿ ಪೋಸ್ಟ್ ಮಾಡ್ತೀನಿ. ಬಟ್ ಬ್ರೇಕ್ ಎಲ್ಲ ಓಕೆ. ಈ ಸಲ ಬರ್ಡೇಗೆ ಏನು ರೆಸಲ್ಯೂಷನ್ ಏನಿಲ್ಲ, ಹೊಸ ಕೆಲಸ ಅಷ್ಟೇ. ಹೊಸ ಕೆಲಸ, ಹೊಸ ಸೂಪರ್ ಬೈಕ್. ಇವಾಗಲೇ ರಿಲೀಸ್ ಮಾಡ್ಬಿಡಿ. ಏನ್ ಗೊತ್ತಾ, ಬೈಕ್ ತಗೊಳ್ಳೋದೆಲ್ಲ ದೊಡ್ಡ ವಿಷಯ, ತಗೊಂಡ್ಮೇಲೆ ಮೇಂಟೈನ್ ಮಾಡೋದಿರೋದು. ಬನ್ನಿ ನೀವೇ ಬನ್ನಿ, ಡುಕಾಟಿ ಡುಕಾಟಿ ಖರ್ಚು ಮಾಡಿರೋ ರೇಟಲ್ಲಿ ಒಂದು ಅಪ್ರಿಲ್ ತಗೊಂಡು ಹೋಗ್ಬೋದು. ಇಲ್ಲಿ ಖರ್ಚು ಮಾಡಿ ಇವ್ರದ್ದು ಇದು CBR ತಗೊಂಡಿರೋ ರೇಟಲ್ಲಿ, ಖರ್ಚು ಮಾಡಿರೋ ರೇಟಲ್ಲಿ ಇನ್ನೊಂದು AD390 ತಗೋಬಹುದು ಬೇಕಾದ್ರೆ. ಇವಾಗ ನಂದೊಂದು 2 MT-15 ತರ್ಬೋದು. ಓಕೆ, ನಮ್ಮ ಕಡೆಯಿಂದ, ನಮ್ಮೆಲ್ಲರ ಕಡೆಯಿಂದ, ನಮ್ಮ ಫ್ರೆಂಡ್ಸ್ ಸ್ನೇಹಿತರ ಬಳಗದಿಂದ, ನಮ್ಮ ಗೆಳೆಯರ ಎಲ್ಲ ಬರ್ರಿ ಎಲ್ಲ ಇಟ್ಕೊಳ್ರಿ. ಸಾಕ್ಷಿ ನೋಡು, ನೀನು ನೋಡು ಸಾಕ್ಷಿ.
ಹಂಗೆ ಸೆಲ್ಫಿ ಹಿಡ್ಕೊಂಡ್ಬಿಡು ಹಂಗೆ. ಓಕೆ ಹಂಗೆ ಓಕೆ ನಮ್ದು ಕೈ ಹಿಂಗೆ ಇರುತ್ತೆ. ಥ್ಯಾಂಕ್ ಯು ಬ್ರೋಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬ್ರೋ. ವೆಲ್ಕಮ್. ಓಪನ್ ಮಾಡು. ಅನ್ಬಾಕ್ಸ್ ಮಾಡ್ಬಿಡು ಇಲ್ಲೇ. ಹಾ ಎಲ್ರಿಗೂ ನಪ್ಪಿಡ್ಕ ಬರೋಣ. ಕರ್ನಾಟಕ ಆಗ್ಬಿಡು ಇವಾಗ. ಅನ್ಬಾಕ್ಸ್ ಬೆಸ್ಟ್. ಥ್ಯಾಂಕ್ ಯು ಸಿಟ್. ಅನ್ಬಾಕ್ಸ್ ಕರ್ನಾಟಕ ಆಗ್ಬಿಡ್ತಾನೆ ಇವಾಗ. ಓಪನ್ ಮಾಡಿ. ಗೊತ್ತಲ್ಲ ಓಪನ್ ಮಾಡಿ. ಓಪನ್ ಮಾಡಿ. ಏ ನೀನು ಓಪನ್ ಮಾಡು. ಮಾಡ್ಲಿ ಇವ್ರು. ನೋಡ್ದ ಅದೆಲ್ಲ ಟೆಕ್ನಿಕ್. ಗೋಲ್ಡನ್ ಎಕ್ಸ್ಪೀರಿಯನ್ಸ್ ಪರ್ಸನ್. ಅದು ಸೈಡ್ಸ್ ಪ್ಯಾಕೆಟ್ ಅವಾಗ ಏಜಲ್ಲಿ ಏನೆಲ್ಲ ಮಾಡಿದ್ರು. ಅದೆಲ್ಲ ಅಲ್ಲ, ಇದು ಸೈಡ್ಸ್ ಪ್ಯಾಕೆಟ್ ಓಪನ್ ಮಾಡೋ ವಾವ್. ಇದು ಆಕ್ಚುಲಿ ಲಾಸ್ಟ್ ಮಂತ್ ಹೇಳ್ತಿದ್ದ, ನೆಕ್ಸ್ಟ್ ಮಂತ್ ನಾನು ತಗೊಬೇಕು ಇಂಟರ್ಕಾಮ್ ಅಂತ ಅಂದ್ಬಿಟ್ಟು. ಸೊ ಫಾರ್ ಯು. ನಾನು ಹಂಗಾರೆ HS1 ತಗೊಂಡ್ಬಿಡ್ತೀನಿ ಸಾಕು. ಇದು ಬ್ಲೂ ಆರ್ಮರ್ HS1 ಬರುತ್ತೆ. HS ಬೇರೆ ತರ ನಿನಗೆ ಅರ್ಥ ಆಗುತ್ತೆ. ಅರ್ಥ ಆಗುತ್ತೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಸೈನಿಂಗ್ ಆಫ್. ಗೋಲ್ಡನ್ ಸಬ್ಸ್ಕ್ರೈಬ್ Get rid of these snakes. Fuck it, I'm